ಈ ಸಲ ಯಾರು ಗೆಲ್ಬಹುದು? ಯಾರು ಸರ್? ನನ್ನ ಪ್ರಕಾರ ಸಂಗೀತ ಗೆಲ್ಬಹುದು. ಯಾಕೆ ಹೇಳ್ತೀರಿ? ಅಲ್ಲ, ಅವರು ಹೈಟ್ ಇದಾರಲ್ಲ, ಅವರು ಯಾರು? ವಿನಯ್. ವಿನಯ್ ಅಂತ ಚೆನ್ನಾಗಿ ಗೊತ್ತು ನೋಡಿ, ಮಾತಾ ನೋಡ್ತಾಳೆ. ಹೇಳ್ಕಂದ ನಿಮ್ ಹೆಸರೇನು? ಸೌಮ್ಯ. ಏನ್ ಓದ್ತಿರೋದು ಸರ್? ಅಂಕಲ್ 4th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಹೋಲಿ ಏಂಜಲ್ಸ್ ಇದೆ. ಮನೇಲಿ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಿಲ್ವಾ ಬಿಗ್ ಬಾಸ್ ನೋಡ್ಬಾರ್ದು ಅಂತ? ಯಾಕೆ ಮನೇಲಿ ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಬಿಗ್ ಬಾಸ್ ನೋಡೋದಕ್ಕೆ? ಗೊತ್ತಿಲ್ಲ. ಓಕೆ, ನಿಮ್ಗೆ ಇಷ್ಟ ನೋಡೋದಕ್ಕೆ? ಯಾವ್ಯಾವ ಸೀಸನ್ ನೋಡಿದಿರಿ ಇಲ್ಲಿವರೆಗೂ? ಎಲ್ಲ ನೋಡಿದೀನಿ. ಅದ್ರಲ್ಲಿ ಜಾಸ್ತಿ ಇಷ್ಟ ಆಗಿರೋದು ಈ ಸೀಸನ್, ಬಿಕಾಸ್ ಜಾಸ್ತಿ ಫೈಟ್ ಇದೆ. ಏನಕ್ಕೆ ಫೈಟ್ ಆಗ್ಬಾರ್ದಲ್ಲಮ್ಮ? ಫೈಟಿಂಗ್ ಇಷ್ಟ ನಂಗೆ. ನಮ್ಗೆ ಇಷ್ಟ ಆಗ್ತಿಲ್ಲ, ತುಂಬಾನೇ ಫೈಟ್ ಇಷ್ಟ ಇಲ್ಲ, ಚಿಕ್ಕವರಿಗೆ ಮಕ್ಳಿಗೆ ಇಷ್ಟ ಆಗ್ತಿದೆ. ಅಲ್ಲಪ್ಪ, ಈಗ ಸ್ಕೂಲ್ ಅಲ್ಲಿ ಹೇಳ್ತಾರೆ ಜಗಳ ಕಾಯ್ಬಾರ್ದು, ಮನೇಲಿ ಹೇಳ್ತಾರೆ ಜಗಳ ಕಾಯ್ಬಾರ್ದು, ದೊಡ್ಡವ್ರ ವಿರುದ್ಧ ಧ್ವನಿ ಎತ್ತಬಾರ್ದು ಅಂತ. ಈಗ ಹೇಳಿ, ಇಷ್ಟ ನೋಡಕ್ಕೆ. ಸರಿ ಆಯ್ತು. ಈ ಸಲ ಯಾವ್ಯಾವ ಕಂಟೆಸ್ಟೆಂಟ್ ನೀವು ನೋಡಿದ್ರಿ? ಯಾರು ಇಷ್ಟ ನಿಂಗೆ ಅದ್ರಲ್ಲಿ? ಪ್ರತಾಪ್, ಸಂಗೀತ, ಕಾರ್ತಿಕ್, ವಿನಯ್. ಅವ್ರು ಜಾಸ್ತಿ ಚೆನ್ನಾಗ್ ಆಡ್ತಾರೆ, ವಾದ ಜಾಸ್ತಿ ಮಾಡ್ತಾರೆ, ಅದಕ್ಕೆಲ್ಲ ಇಷ್ಟ ಆಯ್ತು. ಅಂದ್ರೆ ಜಾಸ್ತಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಅರ್ಥನ? ಯಾರು ಒಳ್ಳೆಯವ್ರು ನಿಮ್ ಪ್ರಕಾರ? ನಮ್ ಪ್ರಕಾರನ ಪ್ರತಾಪ್. ಯಾರು ಗೆಲ್ಬಹುದು ಈ ಸಲ? ಸಂಗೀತ ಗೆಲ್ಬಹುದು. ಯಾರು ಮಿನಿಟ್ ಆಗ್ಬೋದು ಇವತ್ತು? ಗೊತ್ತಿಲ್ಲ, ನೋಡ್ಬೇಕು. ನಿಮ್ಗೆ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ವರ್ತೂರ್ ಆಗ್ಬೇಕು ಅಂತ. ವರ್ತೂರ್ ಪ್ರಕಾಶ್. ವರ್ತೂರ್ ಸಂತೋಷ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.